ಗಂಡಂದಿರ್ನ RCB ಮ್ಯಾಚ್ ಟೈಮಲ್ಲಿ ಹೊರಗಡೆ ಕರ್ಕೊಂಬರೋದು ಎಷ್ಟು ತಪ್ಪು ಅಂತ ಇವಾಗ ಗೊತ್ತಾಯ್ತು. ಇವತ್ತು ಆಚೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಬನ್ನಿ ಅಂತ ನನ್ನ ಹಸ್ಬೆಂಡ್ನ ಕರೆದೆ. ತುಂಬಾ ದಿನ ಆಗಿತ್ತು ಪಿಜ್ಜಾ ತಿಂದು, ಹಾಗೆ ಪಿಜ್ಜಾ ಕೂಡ ತಿನ್ಕೊಂಬರೋಣ ಅಂತ ಅಂದೆ. ನನಗೆ ಬೇಜಾರಾಗ್ಬಾರ್ದು, ಸರಿ ಆಯ್ತು ಹೋಗೋಣ ಅಂತ ನನ್ನ ಗಂಡ ಒಪ್ಕೊಂಡು ನಾನು ರೆಡಿ ಆಗಿದ್ದು ಮಜಾ ಮಾಡ್ಬೋದು. ನನಗೆ ಬೇಕಾಗಿದ್ದೆಲ್ಲ ಆರ್ಡರ್ ಮಾಡ್ಬಿಟ್ಟು ತಂದು ಕೊಟ್ಮೇಲೆ ನನಗೂ ಅವ್ರಿಗೂ ಸಂಬಂಧನೇ ಇಲ್ದಿರಂಗೆ ಫುಲ್ ಮ್ಯಾಚ್ ಹಾಕೊಂಡು ಹೆಸರಿಗೆ ಮಾತ್ರ ಆಚೆ ಬಂದಿದೀವಿ ಔಟಿಂಗ್ ಅಂತ. ಆದ್ರೆ ನನ್ನ ಗಂಡನ ಮನ್ಸೆಲ್ಲ ಬರೀ RCB ಮ್ಯಾಚ್ ಮೇಲೆ ಇತ್ತು. RCB ಅಂದ್ರೆ ಲಾಯಲ್ಟಿ ಅಂದ್ರೆ RCB. ಅವ್ರ ಫ್ಯಾನ್ ಆಗೋದಲ್ದೆ ನನ್ನ ಮಗಳನ್ನು RCB ಫ್ಯಾನ್ ಮಾಡಿ ಮ್ಯಾಚ್ ಅಲ್ಲಿ RCB ಶರ್ಟ್ ನೋಡಿದ್ರೆ ಸಾಕು ಚಪ್ಪಾಳೆ ತಟ್ಟಕ್ಕೆ ಶುರು ಹಚ್ಕೊಂಡ್ಬಿಟ್ಟು. RCB ಲಾಯಲ್ ಫ್ಯಾನ್ಸ್ ಅಂದ್ರೆ ಏನು ಅಂತ ನನ್ನ ಹಸ್ಬೆಂಡ್ ಒಂದು ಲೈವ್ ಎಕ್ಸಾಂಪಲ್ ತೋರಿಸಿದ್ರು. ಇವರಿಬ್ರು ಮ್ಯಾಚ್ ಒಳಗಡೆ ಎಷ್ಟು ಮುಳುಗೋಗಿದ್ದು. ಅಲ್ಲಿ ಸ್ಟಾಫ್ ಗಳು ಕೂಡ ಸ್ಕೋರ್ ಎಷ್ಟು ಅಂತ ಕೇಳ್ಕೊತಾ ಇದ್ರು. ಇವರಿಬ್ರು ಒಂದಾಗಿ ಇಷ್ಟು ಖುಷಿ ಪಡ್ಬೇಕಾದ್ರೆ ನಾನು ಇವ್ರ ಜೊತೆ ಸೇರ್ಕೊಂಡು ಮಜಾ ಮಾಡಕ್ ಸ್ಟಾರ್ಟ್ ಮಾಡಿ. ಐ ವಿಶ್ ಈ ಸತಿ ಕಪ್ ನಮ್ದೇ ಆಗಿರ್ಬೇಕು. ಲಾಯಲ್ RCB ಫ್ಯಾನ್ಸ್ ಅಂಡ್ ಹಾಗೆ ಅವ್ರ ಹೆಂಡ್ತೀರು ನಿಮ್ಮ ಮನೇಲೂ ಇದೇ ತರ ನಡೆಯುತ್ತಾ?